ನಮಸ್ಕಾರ ಎಲ್ಲರೂ ಹೆಂಗಿದ್ವಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಡು ಬರೋಣಂತ. ಬರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸದ್ಯಕ್ಕಿಲ್ಲೇ ಹಾಲು ಕಾಸಕ್ಕೆ ಇಟ್ಟಿನಿ, ಚಹಾ ಕಾಸ್ಬೇಕಲ್ಲ, ಹಾಗಾಗಿ ನನಗೂ ಚಹಾ ಕುಡಿಬೇಕಂತ ಅನಿಸ್ತೈತಪ್ಪ. ದಪ್ಪಾಕೆ ನಾನು ಚಿಂತೆ ಒಂದ್ ಕಡೆ ಕಾಡ್ತೈತಪ್ಪ. ಮತ್ತೆ ಅದ್ರೊಳಗೆ ಚಹಾ ಕುಡಿದ್ರಂಗ ಇಮಿಡಿಯೇಟ್ಲಿ ಪಿತ್ತ ಆಗ್ಬಿಡ್ತೈತಿ. ಸುಮ್ಮನೆ ಸಕ್ಕರೆ ಚಹಾ ಕುಡಿ ವೇಸ್ಟ್ ಇಲ್ಲ ಅಂತ ಒಮ್ಮೆ ಅನಿಸ್ತೈತಿ. ಎಮ್ಮೆ ಹಾಲು ನೋಡ್ರಿ, ಹಾಕೊಳ್ದು ಅಲ್ಲ. ನಮ್ಗಳು ಗೌರಿನು ಯಾವಾಗ ಹೇಳಿದೈತೆ, ನಮ್ ಗೌರಿ ಹೇಳಿದ ಆ ದಿನ ಕಾಯಕತ್ತೆ. ನಮ್ ಗೌರಿ ಹೇಳಿತಂದ್ರೆ ವರ್ಷ ನಮ್ಗೆ ಸಿಕ್ಕಾಪಟ್ಟೆ ಕೆಲಸ. ಅದೇ ಹಾಲು ಹಿಂಡೋದು, ಹಾಲು ಕಸೋದು, ಮಜ್ಜಿಗೆ ಮಾಡೋದು, ಬೆಣ್ಣೆ ತೆಗಿಯೋದು, ಎಕ್ಸ್ಟ್ರಾ ಕೆಲಸ ಹಾಲಿನೊಳಗೆ ಮಾಡ್ತೇನೆ. ನಾನು ಹಾಲಿನೊಳಗೆ ಮಾಡಿದ್ರೂ ಚಹಾ ರುಚಿ ಇಕ್ಕೈತಿ. ಹೊರಗಿಂದ ಒಲಿ ಸ್ವಲ್ಪ ಸುಡ್ ಮಾಡಕ್ ಆಗಂತ, ಹಂಗಾಗಿ ಇವತ್ತ ರೊಟ್ಟಿ ಅದಾವು, ಸಜ್ಜಿ ರೊಟ್ಟಿ ಅದಾವು, ಜೋಳದ ರೊಟ್ಟಿ ಅದಾವು, ಬಟ್ ಬಿಸಿ ರೊಟ್ಟಿ ಬೇಕು. ಗೊತ್ತಲ್ರಿ, ನಮ್ಮ ಮನೆ ಸಕ್ಕರೆ ಜಾಸ್ತಿ ಬೇಕು. ನಾ ಕುಡಿಯಿಂದ ಕಡಿಮೆ ಆಗ್ತಾನೆ, ಆದ್ರೆ ಬೈತಿರ್ತಾರೆ ಅವ್ರು. ಚಹಾ ಕುಡದ್ ಮುಂದಿನ ಕೆಲಸ ಶುರು ಮಾಡೋದ. ಪಲ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಬದ್ನಿಕಾಯಿ ಒಂದೈತಿ, ಹಿಂದೊಂದೈತಿ. ನಾನು ಧಾರವಾಡ ಕೃಷಿ ಮೇಳಕ್ ಹೋದಾಗ ಇದನ್ನ ತಂದಿದ್ನಲ್ಲ, ಅಗಿ ತಂದಿದ್ನಲ್ಲ. ಆ ಬದ್ನಿಕಾಯಿ ಬದ್ನಿಕಾಯಿ ಅಕ್ಕಾವು ಚಲೋ ಅಕ್ಕ ಅಂತ ನಾ ನೋಡಿನಿ. ಈ ನಾರ್ಮಲ್ ಬದ್ನಿಕಾಯಿ ಏನಂದ್ರೆ ಏನು ವ್ಯತ್ಯಾಸ ಇಲ್ಲ. ಹಿಂಗೆಲ್ಲ ಈಗ ಪ್ರತಿಯೊಬ್ರು ಮೋಸ ಮಾಡೋದ. ಎಷ್ಟು 3 ವರ್ಷ ಗಂಟ್ಲೆನ, 1 ವರ್ಷ ಗಂಟ್ಲೆನ ಕಾಯಿ ಅಕ್ಕಾವ. ಯಾವುದೋ ನಾವು ಗಿಡ ಈಗ ಮೆಣಸಿನ ಗಿಡ ಹಚ್ಚ್ರಿ, ಬದ್ನಿಗೆ ಹಚ್ಚ್ರಿ, ಅವು ಕಾಯಿ ಆಗಿ ಮುಗಿದು ಅಂದ್ರೆ ನಾವು ವಾಪಸ್ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಚಿಗುರು ಹೊಡೆದ್ರೆ ಮತ್ತೆ ಕಾಯಿ ಕೊಡಕ್ಕೆ ಶುರು ಮಾಡ್ತಾವ. ಬಟ್ ಮೋಸ ಹೋದೆ. ಒಂದೊಂದಕ್ಕೆ 30 ರೂಪಾಯಿನ ಎಷ್ಟು ಕೊಡ್ತಾವ ಬಂದಿದ್ದೆ. ಬರೀ ಮೋಸ ಮಾಡೋದ್ರಿ, ಒಬ್ರಿಗೆ ಮೋಸ ಮಾಡೋದು. ದೇವರನ್ನು ಸೃಷ್ಟಿ ಮಾಡಿಬಿಟ್ಟ, ನಮ್ಮ ಮನುಷ್ಯರ ತಪ್ಪಂತ ಅನ್ಬೇಕೋ, ಸೃಷ್ಟಿ ಮಾಡಿದ ಭಗವಂತನ ತಪ್ಪ ಅನ್ಬೇಕೋ ಗೊತ್ತಿಲ್ಲ. ಬದ್ನಿಕಾಯಿ ಪಲ್ಯನೂ ಮಾಡ್ಬಿಡ್ಲ, ಒಂದೈತಿ. ಬದ್ನಿಕಾಯಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಬದ್ನಿಕಾಯಿ ತಿನ್ಬಾರ್ದು ಅಂತ ಹೇಳ್ತಾರೆ. ನಂಗೆ ಭಾಳಷ್ಟು ಜನ ಹೇಳಿದ್ರೆ ಅದ ಕರೆನೆಸ್ ಒಳಗೆ ಗೊತ್ತಿಲ್ಲ ನನ್ಗೆ. ಏನೋ ಎಗ್ ರಿಲೀಸ್ ಮಾಡಿ ಕೊಡಂಗಿಲ್ಲ ಅಂತ ಅದ. ಹಂಗ ಅನ್ಕೋಶನ್ ಹೆದರಿಕೆ ಬರ್ತೈತೆ ತಿನ್ನಕ್. ವೆಂಕಟೇಶ, ಚಾ ಕುಡಿ ಬಾ. ನಾನು ಕುಡಿಲಿಲ್ಲ, ಹೆಚ್ಚಿಗೆ ಆದ್ರೆ ಕುಡಿತೇನೆ. ತಿನ್ಲಿಲ್ಲ ಎಷ್ಟು ಈ ಸೊಕ್ಕು ನೋಡೋದಕ್ಕ ಆಗತ್ತೆ ನೋಡ್ರಿ. ಕುದಿ ಸಾಕ್ಬೇಕದು. ಏನ್ ಮಾಡಿದ್ ಮತ್ತೆ ಹೋಗೋದು ಬಾನಿ ಆಯ್ತು. ಬಂದ ಬೇನಿರ್ತಲ್ಲ ಚುರಿಕಾವ್ರೆ 100 ರೂಪಾಯಿ ನಿಂತು ಬಂತು. ಇನ್ನು ಹಂಗ ಮಾಡ್ತದ. ಬ್ಲಾಕಿ ಬಂದಿದ್ದಿಲ್ಲ ಬರಕ್ಕೆ ತೋರ್ಸ್ ಹೋಗಲ್ಲ ಬ್ಲಾಕಿ. ಬರೀ ಬಿಸಿ ಚಾ ಕುಡಿ. ನನ್ಗೆ ಆಮೇಲೆ ಸಿಗ್ತೇನೆ. ಬದ್ನಿಕಾಯಿ ಪಲ್ಯ ಮಾಮೂಲಿ ಯಾವಾಗ್ಲೂ ತೋರಿಸ್ತೇನೆ. ಹಸಿ ಖಾರ ಹಾಕಿ, ಇಲ್ಲಾಂದ್ರೆ ಕೆಂಪು ಖಾರ ಹಾಕಿ. ನಾನೀಗ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಇನ್ನೊಂದಿಟ್ಟು ಐತಿ. ಬದ್ನಿಕಾಯಿ ಪಲ್ಯ ಮಾಡ್ತೇನಂತ ಅನ್ನ ಬದ್ನಿಕಾಯಿ ಪಲ್ಯ ಮಾಡಿಟ್ಟ ರೊಟ್ಟಿ ಮಾಡಕ್ ಶುರು ಮಾಡೇನಿ. ಇದ ಒಲಿ ಮ್ಯಾಗ ಈ ಕಟ್ಟ. ಮೊದಲು ಏನ್ ಮಾಡ್ತಿದ್ದಂದ್ರೆ ಅನ್ನ ಫಸ್ಟ್ ಮಾಡ್ಕೊಂಡಿದ್ದೆ. ಈಗ ಅನ್ನ ಏನ್ ಮಾಡಿಲ್ಲ, ಬೆಂಕಿ ಇರ್ತೈತಿಲ್ಲ, ಇದ ಒಲಿ ಮ್ಯಾಗ ಅನ್ನ ಮಾಡ್ತೇನೆ. ನಾನು ಜಾಸ್ತಿ ಇವಾಗ ಒಲಿ ಮ್ಯಾಗ ಅನ್ನ ಮಾಡೋದು. ಬರೀ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ತಿಂದ್ರು
ಮುಟ್ಟಿಗೆ ರೊಟ್ಟಿ ಹಾಕ್ಬೇಕಂತ. ನಾನು ಹಿಟ್ಟು ಭಾಳ ಹಚ್ಕೊಂಡೇನಿ. ಇಲ್ಲಿ ಒಳಗೆ ಅಡುಗೆ ಮಾಡಕಂದ್ರೆ ಹೊರಗೆ ಅಡುಗೆ ಮಾಡ್ಬೇಕಂತ ಅನ್ಸಂಗಿಲ್ಲ. ಇಲ್ಲಿ ಮಾಡಕ್ ಶುರು ಮಾಡ್ಬಿಡ್ತೇನೆ. ಅಯ್ಯೋ ಹೊರಗೆಲ್ಲ ಒಯ್ಬೇಕಾ ಮಾಡ್ಬೇಕಾ ಬ್ಯಾಡ ಅಂತೇಳಿ ಲೇಜಿ ರೀ, ಸಿಕ್ಕಾಬಿಟ್ಟು ಲೇಜಿ ಆಗ್ಬಿಟ್ಟಾರಪ್ಪಿ. ನಮ್ಮ ಮನೆಯವ್ರು ಇದ್ರ ಹಸಿ ಖಾರ ಇತ್ತ ಮುಟ್ಟಿಗೆ ಮಾಡಕ್ ಹಚ್ತಿದ್ ನಾನು ಬೆನ್ನಿಲ್ಲ ತುಪ್ಪ ಐತಿ, ತುಪ್ಪ ಹಾಕಿ ಮುಟ್ಟಿಗೆ ಅಂದ್ರಲ್ಲ. ನೀವು ಮುಟ್ಟಿಗೆ ಯಾರು ತಿಂದೇ ಇರೋ ಒಂದ್ಸಲ ಮಾಡ್ಕೊಂಡ್ ತಿಂದ್ರಂದ್ರ ಪಿಜ್ಜಾ ಬರ್ಗರ್ ಏನು ಅಲ್ಲ ಅದ್ರ ಮುಂದೆ. ಪಿಜ್ಜಾ ಅಂತ ಬರ್ಗರ್ ಅಂತ 300-400 ಎಷ್ಟೆಷ್ಟು ರೇಟ್ ಐತಿನೋ ಅನ್ಕೊಂಡು ತಿನ್ನೋ ಬದಲ ಜೋಳದ ರೊಟ್ಟಿದು ಮಾಡ್ಬೋದು. ನಮ್ಗೆ ಇಲ್ಲಿ ಹೆಂಗ್ ಅಂತಂದ್ರೆ ಏನಂತಾರಪ್ಪ, ಅವು ಕೆಲವೊಂದಿಷ್ಟು ಇವು ಸಿಗಂಗಿಲ್ಲ ಹಾಕಕ್ಕ. ಮನೆಯಾಗ ಮಾಡ್ಕೋಬೋದ, ಯೂಟ್ಯೂಬಲ್ಲಿ ಎಲ್ಲ ಸಿಗ್ತೈತಿ ನೋಡಿ, ಬಟ್ ಟ್ರೈ ಮಾಡಿಲ್ಲ. ನಾವು ಎಷ್ಟ ವೆರೈಟಿ ಫುಡ್ ಮಾಡ್ಕೊಂಡ್ರು ಅದು ಒಂದ್ಸಲ ತಿನ್ನಾಗ ಅಷ್ಟ ರುಚಿ ಅಂತ ಅನ್ಸುತ್ತೆ ನಮ್ಗೆ. ಈ ರೊಟ್ಟಿ ನಾವು ಅದೇ ಹಗ್ಲ ಮೇಲೆ ತಿಂತೇವೆ, ಹಗ್ಲ ಮೇಲೆ ತಿಂದಂಗ ಅದನ್ನ ತಿನ್ಬೇಕಂತ ಅನ್ಸಂಗಿಲ್ಲ. ಮತ್ತು ನಾವೆಲ್ಲ ಕೆಲಸ ಮಾಡೋದ್ರಿಂದ ನಮ್ಗೆ ಅಷ್ಟೇ ಜಾಸ್ತಿ ಟೈಮ್ ಇರೋಂಗಿಲ್ಲ. 3 ಹೊತ್ತು ಬಿಸಿ ಬಿಸಿದ ಅಡುಗೆ ಮಾಡ್ಕೊಳಕ್ಕೆ 2 ಟೈಮ್ ಅಂತೂ ಮಾಡ್ತೇವೆ ಕಂಪಲ್ಸರಿ, ಮುಂಜಾನೆ ಸಂಜೆಗೆ. ಚಪಾತಿ ಇದಂತೂ ಬೇಕಾಬೇಕು ನಮ್ಗೆ. ಜಳಕ ಮಾಡಿಲ್ಲ ನಾನು ಇವತ್ತು. ಆಮೇಲೆ ಜಳಕ ಮಾಡಿದ್ರಾತ ಅಂತ ಹೇಳಿ ಜಳಕ ಮಾಡಿ ನೀರು ಹಿಡಿಬೇಕು. ನಮ್ಮ ಮನೆಯವ್ರಲ್ಲಿ ಮಾಡಿ ಹೊಲಕ್ಕೆ ಹೋಗ್ಯಾರ, ಅಡ್ಡಾಡಿ ಬರ್ತೇನೆ ಅಂತ ಹೇಳಿ. ಫ್ರೆಂಡ್ಸ್, ಅಡ್ಗೇತಿ ಮಾಡಿಲ್ಲ. ಅಡ್ಗೇತಿ ಆದಿಂದ ನಂದ ಡೈಲಿ ಪೂಜೆ ಆತ್ ನೋಡ್ರಿ. ದೇವ್ರಿಗೆ ಎಷ್ಟು ಹೂ ಇಡ್ಸಿದ್ರು ಅದು ಸಾಕಂತ ಅನ್ಸಂಗಿಲ್ಲ. ದಾಸವಾಳ ಹೂ ಇಲ್ಲಲ್ಲ, ಯಾಕಂದ್ರೆ ಅದು ಹುಳ ಬೆಳಾಗತ್ತೆ. ಹಿಂಗಾಗಿ ನಾನು ನಮ್ಮ ಮಲ್ಲಿಗೆ ಮತ್ತು ಆಗುಲ್ನ ಇಡಿಸ್ತೇನೆ. ಹಿಂಗೆ ಪೂಜೆ ಮಾಡಿದ ಖುಷಿ ಸ್ವಲ್ಪ ಹಿಂಗೆ ನೋಡಿದಾಗ ಎಷ್ಟು ಖುಷಿ ಅಂತ ಅನಿಸ್ತದೆ, ಏನೋ ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತೈತಿ. ಇವತ್ತಿನ ಸಿಂಪಲ್ ಪೂಜೆ ನೋಡ್ರಿ. ಬರೀ ಫ್ರೆಂಡ್ಸ್, ಊಟ ಮಾಡೋಣಂದ ಬೇಷ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಇಷ್ಟ ಸಿಂಪಲ್. ಅನ್ನ ಉಣ್ಣೋದು ಕಂಪ್ಲೀಟ್ ಬಿಟ್ಬಿಟ್ಟೆ ನಾನು. ಹಾಗಾಗಿ ಟೈಮ್ 11 ಗಂಟೆ ಆಗೈತಿ. 2 ವರ್ಷ ಕುಂತೀವಿ. ಮಧ್ಯಾಹ್ನ ಕ್ಯಾನ್ಸಲ್. ತಾಟ ತಗೋರಿ ನೀವು ಸಾರು ಕಡಿಮೆ ಬೇಕಂದು ಇಟ್ಟ ನಾನು ವಿಡಿಯೋ ಮಾಡಾಕತ್ತೈತಿ. ನಮ್ಮ ಯಜಮಾನ್ರದ ಊಟ ಆಗೈತಿ. ಈಗ ನಮ್ದು ಗೌರಿದ ಮೊಸರು ಮತ್ತು ಮಜ್ಜಿಗೆ ಇದ್ದಾಗ ತಿನ್ಬೇಕಂತ ಅನ್ಸಂಗಿಲ್ಲಪ್ಪ. ಇವಾಗ ಮೊಸರು ಮಜ್ಜಿಗೆ ತಿನ್ಬೇಕಂತ ಅನಿಸ್ತೀವಿ. ಏನದ ಇದು ಗುರಳ್ ಚಟ್ನಿ ನೋಡಿ. ಚಟ್ನಿ ಜೊತೆ ಮೊಸರು ಇದ್ರೆ ಮಸ್ತ್ ಕಾಂಬಿನೇಷನ್. ಬಟ್ ನಾನು ಪಲ್ಯಕ್ಕೆ ಹಾಕಿ ಮಾಡಬೇಕಿತ್ತು. ನಮ್ಮ ಮನೆಯವ್ರಿಗೆ ಇಷ್ಟ ಆಗೈತೆ ಇಲ್ಲ ಅಂತೇಳಿ ನಾನು ಹಾಕಿ ಮಾಡಲಿಲ್ಲ. ಮೊದಲ ಗಂಡ ಮಗನ ಮೂಲಂಗಿ ತಿಂದಿರಲಿಲ್ಲ. ಮೂಲಂಗಿ ಚಟ್ನಿ ಮಾಡ್ಬೇಕಿತ್ತ, ಮಾಡಲಿ ನೋಡ್ರಿ. ಹಂಗೆ ಕಡ್ಕೊಂಡು ತೊಳ್ಕೊಂಡು ತಿಂದ್ರ ಬರೀ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ಊಟ ಇಷ್ಟ. ನಾನು ಊಟ ಮಾಡ್ತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಒಂದಿಟ್ಟ ಕೆಲಸ ಐತಿ, ಕೆಲಸ ಮಾಡ್ಕೊಂತೆ ನೋಡ್ರಿ. ನಾಕಂದ ಮ್ಯಾಚ್ ಮಾಡ್ರಿ. ಓ ಮ್ಯಾಚಿಂಗ್ ಸ್ವಲ್ಪ ಈಗ ಅವ್ರಿಗೆ ಬಿಟ್ಬಿಟ್ಟೆ ನನಗೆ, ಕೋಳಿಗಳಿಗೆ. ನೀಲಿಕಾಯಿ ಕಲ್ಲಿ ಯಪ್ಪ, ಇದಕ್ಕೆ ಯಾವ ನಮೂನಿ ಹುಳ ಬಿದ್ದೈತೆ ನೋಡಿಪ್ಪ. ಜಿಗಿ ಇಲ್ಲ ಬಿಸಿ, ಇದಕ್ಕೆ ಹುಳ ನೋಡ. ಇದ ಜಿಗಿ ನೋಡ್ದ, ಆ ಎಲಿಗೆ ಐತಿ.
ನೋಡ್ರಿ ಈಗ ಇಲ್ಲಿ ಅಲಸಂದಿ ಮತ್ತು ಬೇಬಿ ಟೊಮೆಟೊ ಅಂತಾರಲ್ಲ ಅವನ್ನ ಹರ್ಕೊಂಬರಕಂತೆ ಹೊಂಟೇವಿ. ಬರ್ರಿ ಹೋಗೋಣಂತ. ಹಂಗೆ ಏನೇನು ಮಾಡ್ತೇವೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಂಗೆ ಕೈಯಾಗ ಉಪ್ಪು ಪಟ್ಟು ತೊಗೊಂಡೇನಿ, ಯಾಕಂದ್ರೆ ನೆಲ್ಲಿಕಾಯಿ ತಿನ್ಕೊಂತ ಹೋದ್ರೆ ಹಾಕಂತೀವಿ. ಹಣ್ಣಾಗ್ಯಾವ ಪೂರ್ತಿ ಅವು ಮ್ಯಾಗೇನು ಮನಗಂಡ ಹಣ್ಣಾಗ್ಯಾವ ನೋಡೋಣ. ಈಗ ಹೆಂಗೆ ಹರ್ಕೊಳ್ಳೋದು? ನೆಲ್ಲಿಕಾಯಿ ತಿನ್ನೋ ಚಟ ಎಷ್ಟಾಗೈತೆ ನೋಡ್ರಿ. ಎಲ್ಲಿ ಬೀಳ್ತಾವೆ ಸಾಕಣ ಅಕ್ಕ? ನೆಲ್ಲಿಕಾಯಿ ಎಣಿಸಿ ತಿನ್ನೋದಾಗೈತೆ ನೋಡ್ರಿ. ಮತ್ತು ಮಣ್ಣಾಗ ಬಿದ್ದವು ಸೌಕತೆ. ಬರ್ರಿ ನೆಲ್ಲಿಕಾಯಿ ತಿನ್ನೋಣಂತ. ನಂಗೊಂದು ತಿನ್ಸಲ್ಲ. ಸಾಕು, ಉಪ್ಪು ಭಾಳ ಹಚ್ಬೇಡ, ಉಪ್ಪು ಭಾಳ ಬೇಕಾಗಿಲ್ಲ. ಮಸ್ತ್ ರುಚಿದಾವ. ನಿನಗೂ ಬೇಕಾ ನೆಲ್ಲಿಕಾಯಿ? ನೆಲ್ಲಿಕಾಯಿ ಬೇಕಾ? ನಮ್ಮ ಬಳ್ಳಿನ ಬಿಟ್ಟು ಬರ್ಬೇಕಂತ ಮಾಡಿ ನೋಡ್ರಿ. ಯಾರಿಗಾರ ಬೇಕಾದ್ರೆ ಹೇಳ್ರಿ, ಯಾಕಂದ್ರೆ ಕೋಳಿ ಹಿಡಿಯಾಕತ್ತದ ಅದ್ರ ಸಲುವಾಗಿ. ನಮ್ಮ ಮನೆಯವ್ರು ಹೇಳಿದ್ರೆ ಸಾಕೋದು ಬೇಡ ಅಂತೇಳಿ. ಯಾರಿಗಾರ ಬೇಕಾದ್ರೆ ಹೇಳ್ಕೊಡ್ತೇವೆ. ಕರಿಬೇಕಾ ಸಾಕ್ಬೇಕಂತ ಅದೃಷ್ಟ ಅಂತ. ಬಟ್ ಇದು ಕೋಳಿ ಸಾಕ್ತಾಯಿಲ್ಲ ನಾವು, ಅದ್ರ ಸಲುವಾಗಿ ಅಷ್ಟೇ ನಮ್ಗೆ ಅವಶ್ಯಕತೆ ಬೀಳಂಗಿಲ್ಲ ಅಂತ ಅನ್ನೋದಲ್ಲ, ಅದರಿಂದ ಅನಾವಶ್ಯಕ ಕೆಲಸಗಳು ನಡೀತಿರ್ತಾವೆ. ಈ ಮೊಳಕೆ ಹೊಡೆದಿದ್ದು ಕೆಟ್ಟಿರ್ತಾವಲ್ಲ ಸತ್ತೈತೆ ನೋಡ್ರಿ. ಉಳ್ಳಾಗಡ್ಡಿ ಅಂತ ಹುರ್ಕಿದ್ದು ಸ್ಪ್ರಿಂಗ್ ಆನಿಯನ್. ಯಾಕಡೆ ಹೋಗೋಣ? ಆ ಕಡೆಂದ್ರೆ ಈ ಕಡೆ ಬರೋಣ ಬಾ. ಇವಾಗ ನೋಡಿ ಟೊಮೆಟೊ ಹರ್ಕೋತೀನಿ ಈಗ. ಇಲ್ಲಿ ಅಲಸಂದಿ ಯಾರೋ ಹರಿದಾರ ನೋಡ್ರಿ. ನಿನ್ನೆ ಹರಿದಾರೇನು ಯಾರು? ಅದು ನಾಳೆ ಪಲ್ಯಕ್ಕೆ ಬರ್ತಾವಂತೇಳಿ ನಾನು ಹರ್ಕೊಳಕಂತ ಬಂದೆ. ಬಳೆ 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 ತಪ್ಪಿಸ್ಕೊಂಡಿರ್ತದೆ. ಹೊಡ್ ಬಂತು ನೋಡ್ರಿ. ಎಲ್ಲೋಗಿದ್ದಿ ಹಿಂದೆ? ಎಷ್ಟೊಂದು ಸಿಕ್ಕು ನೋಡ್ರಿ, ಹಸಿವು ಮತ್ತು ನಾವು. ನಮ್ಮ ಯಜಮಾನ್ರು ಕಸ ಕೀಳಾಕತ್ತಾರ. ಸೌಂತಿಕಾಯಿ ಆಗೈತೆ ನೋಡ್ರಿ. ಬ್ಯಾಸಿಗೆ ತಿನ್ನಕ್ಕೆ ಸೌಂತಿಕಾಯಿ ಅಕ್ಕ ಅಂತೇಳಿ ಹಾಕಿದ್ರೆ
ನನ್ನ ಗಂಡ ಎಣ್ಣೆ ಹೊಡೆದ ಇವು ಒಣಗಿ ಒಣಗಿ ಚಿಗುತ್ತು ಇಷ್ಟು ಇವೆರಡ ಬಳ್ಳಿ ಒಂದು 3 ಬಳ್ಳಿ ಇನ್ನೂ ಉಳ್ದಾವ. ಅವು ಎಷ್ಟು ಚಂದಾಗ್ಯಾವ ನೋಡ್ರಿ ಸೌತಿಕಾಯಿ. ಸೌತಿಕಾಯಿ ಮತ್ತು ಅಲಸಂದಿಕಾಯಿ ಟೊಮೆಟೊ ಹರ್ಕೊಂಡು 2 ಸೌತಿಕಾಯಿ ಸಿಕ್ಕು. ತಗೊಂಬಿಟ್ಟೆ ಸೌತಿಕಾಯಿ. ಹೇಳ್ಬೇಡಲ್ಲ ಯಾಕ ಮತ್ತೆ ಹಿಂಗೆ ಪೈಪ್ ಹಾಕೋದು. ಬ್ಲಾಕಿ 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 ತೊಂಬಪ್ಪ ಹೋಗು. ಬಾ ಅಲ್ಲೇ ಕಡ್ಕೊಂಡ್ರ ಆತಾಳ. ಏನು ಮಾಡಿದಪ್ಪ ಮತ್ತು ಮಧ್ಯಾಹ್ನ ಬಂದಿನಾ? ಹಾಂ 5 ಗಂಟೆ ಆಯ್ತಲ್ಲ. ಟೈಮ ನೋಡಿಲ್ಲಪ್ಪ ನಾನು. ಒಂದು ಗಿಡ ಕಡ್ಲಿ ಒಂದು ಕಿತ್ಕೊತ್ತೆ ನಂತರ. ಇಲ್ಲಿ ಕಡ್ಲಿ ಕಿತ್ತ ಬಿಟ್ರಲ್ಲ. ಒಂದು ಗಿದ್ದ ಕಿತ್ಕೊಂಡ್ಬಿಡ್ಲೆ. ಎಲ್ಲರೂ ಕಡ್ಲಿ ರಾಶಿ ಮಾಡಕತ್ತಾರ. ನಮ್ಮ ಕಡ್ಲಿ ಇನ್ನು ಹಚ್ಚಾಗೈತಿ. ಕಡ್ಲಿ ಹಾಕ್ಬಾರ್ದಿತ್ತಪ್ಪ. ಕಬ್ಬೈಗಳಲ್ಟ ಸರಿಯಾಗಿ. ನಮ್ಮ ಮನೆಯವ್ರು ಗೊಂಜಾತನಿ ಮುರ್ಕೊಂಬಂದಾರ. ಭಾಳ ದಿನದ ನಂತರ ಗೊಂಜಾತನಿ ಸುಟ್ಟು ತಿನ್ನಕತ್ತೀನಿ ನೋಡ್ರಿ. ಕಡ್ಲಿ ಮತ್ತು ಗೊಂಜಾತನಿ. ಟೈಮ್ ಈಗ 5 ಗಂಟೆ 10 ನಿಮಿಷ ತೆಗೈತಿ. ಮುಳ್ಳಿಲ್ಲ ಯಾವು ಸಾಕು ಹಾಕ್ಕವಳ. ಹಾಕ್ಕವಳ ಸುಮ್ಮನೆ ವೇಸ್ಟ್ ಹಾಕ. ಮತ್ತೊಮ್ಮೆ ಬರ್ತಾವ. ಗೊಂಜಾ ಉಣ್ಣೆ ಬಂದ್ಬಿಡ್ತೀನಿ. ಗಾಳಿ ಅಕ್ಕ ಕೊಡ್ದಿವಿ. ನನ್ನ ಮನ್ಯಾಗ ಕಾಳು ತಿಂದವ. ನಮ್ಮ ಮನ್ಯಾಗ ಕಾಳು ತಿಂದವ. ಹತ್ಲಿಲ್ಲ ಲಾಸ್ಟಿಗೆ ಹಾಕೋರು ಅಂತೀರಿ. ಹತ್ತ ಅದಕ್ಕೆ ಒಂದು ತೊಗೊಂಬರಪ್ಪ. ಇವೇನು ಎಲ್ಲ ಸತ್ತಾವ ಇಂಥ ತಂದಿ. ಇಷ್ಟು ರೋಗ ಇರ್ತಾವ. ಅದ ಅವನ್ಯಾಕ ತಂದಿ. ಅದ್ರಾಗ ಏನಿರ್ತೈತಿ ನೋಡಿ. ಮತ್ತು ಇವು ಮತ್ತು ಅಲ್ಲ ನೀ ಅಂತ ತೊಗೊಂಡು ಮತ್ತೆ ಸುಡಲ್ಲಿ ಸುಡ್ಕೊಂತೀನಿ ಮಸ್ತ್. ಕುಡಿಯಲಕ್ಕೆ ಯಾವೆಲ್ಲ
ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ನೀವು ನನ್ನ ವಿಡಿಯೋನ ನೋಡಬೇಕಾದ್ರೆ ಖುಷಿಯಿಂದ ಎಂಜಾಯ್ ಮಾಡ್ಕೊತ ವಿಡಿಯೋನ ನೋಡ್ತೀರಿ. ಜಾಸ್ತಿ ನೀವು ಎಂಜಾಯ್ ಮಾಡ್ಕೊತ ಖುಷಿಪಟ್ಟ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಎಷ್ಟು ಖುಷಿ ಕೊಡ್ತೈತೆ ಅಂತಂದ್ರೆ ಹಳ್ಳಿ ಲೈಫ್. ನಾವಿರೋ ಪ್ಲೇಸಲ್ಲಿ ನಾವು ಮಾಡೋವಂಥ ಜೀವನ ಶೈಲಿನ ನೋಡಿ ಯಾರಿಗಾದ್ರೂ ಹೊಟ್ಟೆ ಕಿಚ್ಚು ಅಂತ ಅನಿಸ್ತೈತಿ. ಅಷ್ಟೊಂದು ಖುಷಿಯಾಗೈತಿ ನನ್ನ ಜೀವನ. ಆ ಜೀವನದಲ್ಲಿ ಒಂದು ಮಗು ಇಲ್ಲ ಅನ್ನೋ ಕೊರತೆ ಅಂತೂ ಐತಿ. ಹೀಗೆಲ್ಲ ನಾವು ಏನಾದರೂ ಮಾಡ್ಕೊಂಡು ತಿನ್ನುವಾಗ ನಂದು ಒಂದು ಮಗು ಇರಬೇಕಿತ್ತಲ್ಲ, ಆ ಮಗುವಿನ ಜೊತೆ ಹೀಗೆಲ್ಲ ತಿನ್ನೋದು ಮಾಡೋದು ಮಾಡ್ಬೋದಿತ್ತಲ್ಲ ಅಂತ ಪ್ರತಿದಿನ ಪ್ರತಿ ಸೆಕೆಂಡು ಬೇಜಾರಾಗೇ ಆಕೈತಿ. ಒಂದು ದಿನಕ್ಕೆ ಇಲ್ಲ ಅಂತಂದ್ರೂ ಮಗು ಸಲುವಾಗಿ ಕಣ್ಣೀರು ಅಂತೂ ಹಾಕಿರ್ತೀನಿ. ಆ ದೇವ್ರನ್ನ ನೆನೆಸ್ಕೊಂಡು ಆ ದೇವ್ರ ಮುಂದೆ ಏನು ಮಾಡೋಕ್ಕಾಗಂಗಿಲ್ಲ, ಹಣೆ ಬರಲ್ಲ. ಆ ದೇವ್ರಿಗೆ ಯಾವಾಗ ಏನು ಕೊಡ್ಬೇಕು ಅನ್ನೋದು ಗೊತ್ತಿರ್ತೈತಿ. ಬಟ್ ಒಂದಲ್ಲ ಒಂದು ದಿನ ನನ್ನ ಮತ್ತೆ ತಾಯಿ ಅಕ್ಕೇನಿ ನನ್ನ ಮಡಿಲಲ್ಲಿ ಮಗು ಆಟ ಆಡ್ತೈತೆ ಅನ್ನೋ ನಂಬಿಕೆ ಬಲವಾಗೈತಿ. ಆ ನಂಬಿಕೆಯಲ್ಲೇ ನಾನು ಜೀವನ ಮಾಡ್ತಿರೋದು. ಇವತ್ತಿನ ವ್ಲಾಗ್ ನೋಡಿದ್ರೆ ನೀವು ಖಂಡಿತ ಪ್ರತಿಯೊಬ್ಬರು ಇಷ್ಟಪಡ್ತೀರಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಲಗುನ ನನ್ನ ತಾಯಿ ತಂದ ಕನಸು ನನಸಾಗಲಿ ಅಂತೇಳಿ ಹಿರಿಯರು ಬ್ಲೆಸ್ ಮಾಡಿರಿ. ಕಿರಿಯರು ನನಗೋಸ್ಕರ ದೇವ್ರ ಹತ್ರ ಕೇಳ್ಕೋರಿ. ಬೇಜಾರು ಆಕೈತಿ, ಖುಷಿನೂ ಆಕೈತಿ. ಬಟ್ ಸಿಕ್ಕಾಪಟ್ಟಿ ಹ್ಯಾಪಿ ಲೈಫ್ ಐತಿ ನಮ್ದು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳ್ತಾರಲ್ಲ, ಹಂಗಾಗಿ ಮಗು ಒಂದಾದ್ರೆ ನನ್ನ ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ತೇನೆ ಅಂತಂದ್ರೆ ಕಲ್ಪನೆ ಮಾಡ್ಕೊಳಕ್ಕೂ ಸಹಿತ ಸಾಧ್ಯ ಇಲ್ಲ. ಇವಾಗ ಎಲ್ಲನೂ ಐತಂತಂದ್ರೂ ಮಗು ಇಲ್ಲ ಅನ್ನೋ ಒಂದು ದೊಡ್ಡ ಕೊರತೆ ಐತಲ್ಲ, ಅದನ್ನು ಏನು ಬಂದರು ಏನು ಕೊಟ್ಟರು ಎಷ್ಟು ನಾವು ಲೈಫ್ ಹ್ಯಾಪಿಯಾಗಿ ಲೀಡ್ ಮಾಡಿದ್ರು ಆ ಕೊರತೆನ ನೀಗ್ಸಕ್ಕೆ ಆ ಭಗವಂತನಿಂದ ಮಾತ್ರ ಸಾಧ್ಯ, ಆ ಮಗುವಿನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ.